ಎಂತ ಪುಣ್ಯಾತ್ಮರು ಇರ್ತಾರೆ ಗೊತ್ತಾ ಈ ಜಗತ್ನಲ್ಲಿ. ತನ್ನ ಬ್ರೇಕಪ್ಗೆ ಇವಳೇ ಕಾರಣ ಅಂತ ಹೇಳಿ ತನ್ನ ಸಹೋದರಿಯನ್ನ 40 ಬಾರಿ ಚುಚ್ಚಿಕೊಂಡಿದ್ದಾನೆ ಈ ಪುಣ್ಯಾತ್ಮ. ತನ್ನ ತಾಯಿಯನ್ನು ಕೂಡ ಬಿಟ್ಟಿಲ್ಲ. ಅವಳಿ ಸಹೋದರಿಗೆ 40 ಬಾರಿ ಇರಿದು ಕೊಂದಿರುವಂತಹ ಅವಳಿ ಸಹೋದರ. ಹೌದು ವೀಕ್ಷಕರೇ, ತನ್ನ ಬ್ರೇಕಪ್ಗೆ ಕಾರಣರಾಗಿರುವಂತಹದ್ದು ಇಬ್ಬರೇ ಅಂತ ಹೇಳಿ ಇವರಿಬ್ಬರ ಮೇಲೆ ಕೋಪ ಮಾಡಿಕೊಂಡು ತನ್ನ ಸಹೋದರಿಯನ್ನ 40 ಬಾರಿ ಚುಚ್ಚಿಕೊಂಡಿದ್ದಾರೆ. ತನ್ನ ಬ್ರೇಕಪ್ಗೆ ಕಾರಣವಾದವರು ಅಂತ ಹೇಳಿ ಸಿಟ್ಟಿಗೆದ್ದು ಯುವಕನೋರ್ವ ತನ್ನ ಜೊತೆ ಹುಟ್ಟಿರುವಂತಹ ಅವಳಿ ಸಹೋದರಿಗೆ 40 ಬಾರಿ ಇರಿದು ಕೊಂದಿರುವಂತಹ ಘಟನೆ ನಡೆದಿದೆ. ತನ್ನ ತಾಯಿಯ ಮೇಲೂ ಕೂಡ ಆತ ಹಲ್ಲೆಯನ್ನ ಮಾಡಿದ್ದಾನೆ. ಈ ರೀತಿಯಾಗಿರುವಂತಹ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಮೊರದಾಬಾದ್ ನಲ್ಲಿ ನಡೆದಿದೆ. 25 ವರ್ಷದ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವಂತಹ ಹಾರ್ದಿಕ್ ಎನ್ನುವಂತಹ ಮನುಷ್ಯ ದಾರುಣವಾಗಿ ತನ್ನ ಸಹೋದರಿಯನ್ನ ಕೊಲೆ ಮಾಡಿ ಸಾಯಿಸಿದ್ದಾನೆ. ಬಳಿಕ ತಾಯಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಯುವಕ. ಆತನನ್ನ ಕೊಲೆ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಹೇಗೆ ಆತನ ವಿಚಾರ ಗೊತ್ತಾಯಿತು ಈಗ ಹೇಳ್ತೀನಿ ಕೇಳಿ. ಬ್ರೇಕಪ್ಗೆ ಕಾರಣವಾದವರು ಅಂತ ಹೇಳಿ ಸಹೋದರಿಯ ಕೊಲೆ ಮಾಡಿದ್ದಾನೆ. ತಾಯಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಇಬ್ಬರನ್ನೂ ಕೂಡ ಬಿಡಲ್ಲ ಅಂತ ಹೇಳಿ ಕತ್ತಿಯನ್ನ ಹಿಡಿದು ನಿಂತ್ಕೊಂಡಿದ್ದಾನೆ. ಯಾವಾಗಲೂ ಜೊತೆಯಾಗಿಯೇ ಇರುತ್ತೇವೆ. ಅವಳು ನಗು, ದುಃಖ, ಸುಖ ಎಲ್ಲರೂ ಅವರಿಗೆ ಜೊತೆಯಾಗಿಯೇ ಆಗುತ್ತದೆ. ಹಲವು ಅವಳಿಗಳು ಒಂದೇ ರೀತಿಯ ಅಂಕವನ್ನು ಕೂಡ ಗಳಿಸುತ್ತಾರೆ. ಆದರೆ ಇಲ್ಲಿ ಅಮ್ಮನ ಒಡಲಿನಲ್ಲಿ ಜೊತೆಯಾಗಿ 9 ತಿಂಗಳು ಕಳೆದು ಜೊತೆಯಾಗಿ ಓದಿ ಜೊತೆಯಾಗಿ ಉದ್ಯೋಗಕ್ಕೆ ಸೇರಿದಂತಹ ಸುಮಾರು 25 ವರ್ಷಗಳನ್ನ ಜೊತೆಯಲ್ಲೇ ಕಳೆದಿದ್ದಂತಹ ಇಬ್ಬರು ಅವಳಿಗಳು ಈಗ ಅಣ್ಣ ತಂಗಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಹಾರ್ದಿಕ್ ಹಾಗೂ ಸಹೋದರಿ ಹಿಮಶಿಖಾ ಉತ್ತರ ಪ್ರದೇಶದ ಬಧೌರ್ ಮೂಲದವರಾಗಿರ್ತಾರೆ. ಗುರುಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾರೆ ಮತ್ತು ಹೋಳಿ ಆಚರಣೆಯನ್ನ ಮಾಡ್ತಾ ಇರ್ತಾರೆ. ಇಬ್ಬರು ಮೊನ್ನೆ ಹೋಳಿ ಹಬ್ಬಕ್ಕೆ ಮೊದಲೇ ಕುಟುಂಬದ ಮನೆಗೆ ಭೇಟಿಯನ್ನ ನೀಡ್ತಾರೆ. ಹಿಮಶಿಖಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. MBA ಓದ್ತಾ ಇರ್ತಾಳೆ. ಆದ್ರೆ ಹಾರ್ದಿಕ್ ಪ್ರೇಮ ಸಂಬಂಧದ ವಿಚಾರವಾಗಿ ಮನೆಯಲ್ಲಿ ಚರ್ಚೆ ನಡೆದು ಹಿಮಶಿಖಾ ಅವರಿಗೆ ಸಲಹೆಯನ್ನ ನೀಡಲು ಮುಂದಾಗ್ತಾಳೆ. ಕೋಪಗೊಂಡಿರುವಂತಹ ಹಾರ್ದಿಕ್ ಅಡುಗೆ ಮನೆಯಿಂದ ಚಾಕುವನ್ನ ತೆಗೆದುಕೊಂಡು ಬಂದು ಆಕೆಯನ್ನ ಮನಸ್ಸೋ ಇಚ್ಛೆ ಸಾಯಿಸಿದ್ದಾನೆ. ತಡಿಲಿಕ್ಕೆ ಬಂದಿರುವಂತಹ ತಾಯಿ ನಿಲಿಮಾ ಅವರನ್ನು ಕೂಡ ಆತ ಹಲ್ಲೆ ಮಾಡ್ತಾನೆ. 7 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿರುವಂತಹ ಸುರಸುಂದರಿ ಆಕೆ. ತಮಗೆ ಪ್ರೀತಿ ಅಂದ್ರೆ ಆ ಒಂದು ಸಮಯದಲ್ಲಿ ಪ್ರೀತಿ ಆಗುತ್ತೆ. ತಮ್ಮ ಪ್ರೇಮ ಸಂಬಂಧ ಮುರಿದು ಬಿದ್ದು ನಂತರ ತೀವ್ರ ಒತ್ತಡದಲ್ಲಿದ್ದು ಅದೇ ವೇಳೆ ಹಿಮಶಿಖಾ ಜೊತೆಗೆ ವಾಗ್ವಾದವನ್ನ ನಡೆಸ್ತಾರೆ. ಘಟನೆಯ ಸಂಬಂಧ ವಿಚಾರಣೆಯಲ್ಲಿ ಈ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ಇತ್ತೀಚೆಗೆ ಆಗಿರುವಂತಹ ಬ್ರೇಕಪ್ಗೆ ತನ್ನ ತಾಯಿ ಹಾಗೂ ಸಹೋದರಿಯೇ ಕಾರಣ ಅಂತ ಹೇಳಿ ಭಾವಿಸಿದಂತಹ ಆತ ಪೊಲೀಸರಲ್ಲಿ ಈ ವಿಚಾರಗಳನ್ನೆಲ್ಲವನ್ನೂ ಹೇಳ್ಕೊಳ್ತಾನೆ. ಕಿರುಚಾಟ ಕೇಳಿದ ನಂತರ ನೆರೆಹೊರೆಯವರು ಬಂದು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಆರೋಪಿ ಆಗಲೇ ರಕ್ತಸಿಕ್ತ ಚಾಕುವನ್ನ ಹಿಡಿದು ಪರಾರಿಯಾಗಿದ್ದ. 24 ಗಂಟೆಗಳ ಒಳಗೆ ಆತನನ್ನ ಬಂಧಿಸಿದಂತಹ ಪೊಲೀಸರು ಚಾಕುವನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತೊಂದು ವರದಿಗಳ ಪ್ರಕಾರ ತಾಯಿ ಕೆಲಸಕ್ಕೆ ಹೋಗಿದ್ದ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗುತ್ತೆ. ಸಹೋದರಿ ಹಂಸಿಕಾಗೆ ಹಿಗ್ಗಾಮುಗ್ಗ ಇರಿದು ಚಾಕುವನ್ನ ಇರಿದು ಬಳಿಕ ತಾಯಿ ಮನೆ ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ಆಕೆಯನ್ನ ಕರೆಸಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆಕೆ ಬಂದು ನೋಡಿದಾಗ ಮಗಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾಳೆ. ಮಗುವಿನ ಸ್ಥಿತಿಯನ್ನ ನೋಡಿ ಆಕೆ ಕಿರಿಚಿದಾಗ ಆತನ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡ್ತಾನೆ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ಸೋಷಿಯಲ್ ಮೀಡಿಯಾದ ವರದಿಯ ಪ್ರಕಾರ ಗೂಗಲ್ ಉದ್ಯೋಗಿ ಆಗಿದ್ದಂತಹ ಹಾರ್ದಿಕ್ ಪುಡಿಯ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ. ತನ್ನ ಕೆಲಸವನ್ನ ತೊರೆದು ಯೂಟ್ಯೂಬರ್ ಆಗಿದ್ದ. ಆಕೆಯನ್ನ ಮದುವೆ ಆಗ್ಲಿಕ್ಕೆ ಬಯಸಿದ್ದ. ಆದ್ರೆ ಅದಕ್ಕೆ ಆತನ ತಾಯಿ ಮತ್ತು ಅವಳಿ ಸಹೋದರಿ ವಿರೋಧಿಸಿದ್ರು. ಇದೇ ಗಲಾಟೆಯಿಂದಾಗಿ ಹಾರ್ದಿಕ್ ಬ್ರೇಕಪ್ ಆಗಿತ್ತು. ನಂತರ ಹೋಳಿ ಸಮಯದಲ್ಲಿ ಅವಳಿ ಸಹೋದರಿ ಅವನೊಂದಿಗೆ ಮನೆಗೆ ಬಂದಾಗ ಇದೇ ವಿಚಾರಕ್ಕೆ ಗಲಾಟೆ ಆಗಿದೆ. ಸಹೋದರಿಯನ್ನ ಕೊಂದು ಆತ ತಾಯಿಯ ಕೊಲೆಗೂ ಕೂಡ ಯತ್ನ ಮಾಡಿದ್ದ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಆರೋಪಿ ಹಾರ್ದಿಕ್ ವಿರುದ್ಧ ಕೊಲೆ ಮತ್ತು ಕೊಲೆ ಯತ್ನ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಗಳ BNS ಅಡಿಯಲ್ಲಿ FIR ಅನ್ನು ದಾಖಲೆ ಮಾಡಲಾಗಿದೆ. ಆರೋಪಿಯನ್ನ ಜೈಲಿಗೆ ಕಳಿಸಲಾಗಿದೆ ಮತ್ತು ತನಿಖೆ ಮುಂದುವರೆದಿದೆ ಅಂತ ಹೇಳಿ ಮೊರದಾಬಾದ್ SP ಅವರು ಹೇಳಿಕೆಯನ್ನ ನೀಡಿದ್ದಾರೆ.